ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೃಷ್ಣಾಸ್ ವರ್ಲ್ಡ್ ಅನದರ್ ವಿಡಿಯೋ. ಫ್ರೆಂಡ್ಸ್, ನಾನು ಮತ್ತು ನಮ್ಮ ಹುಡುಗ ಮೈಸೂರಿಂದ ನಂಜನಗೂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಸೊ ನಮ್ಮದು ಒಂದು ಅಭ್ಯಾಸ ಏನಂತಂದರೆ, ನಾವು ಯಾವುದೇ ರೂಟ್ ಹೋಗ್ಬೇಕಂತಂದ್ರೂ ಕೂಡ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ನಾವು ಹೊಸ ಹೊಸ ರೂಟ್ಗಳನ್ನ ಹುಡ್ಕಾಡ್ಕೊ ಹೋಗ್ತೀವಿ. ಸೊ ಆ ಹುಡ್ಕಾಟದಲ್ಲಿ ನನಗೆ ಒಂದೇ ಒಂದು ರೂಟು ನಮ್ಮ ಫ್ರೆಂಡ್ ಒಂದು ಸತಿ ತೋರಿಸಿದ್ದ. ಆ ರೂಟಲ್ಲಿ ಈಗಲೂ ಕೂಡ ನಂಜನಗೂಡಿಗೆ ಹೋಗಬೇಕಾದ್ರೆ ಪ್ರತಿ ಸಾತಿ ಕೂಡ ಆ ರೂಟಲ್ಲೇ ನಾನು ಹೋಗೋದು. ಫ್ರೆಂಡ್ಸ್, ನನ್ನ ಜೊತೆ ಜರ್ನಿ ಮಾಡಿ ಖಂಡಿತವಾಗ್ಲೂ ಕೂಡ ನಿಮಗೆ ಆ ದಾರಿ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಎಸ್, ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ಏನೋ ಮಗ, ಒಳ್ಳೆ ಗದ್ದೆ ಬೈಲನ್ನ ತೋರಿಸ್ತಿದ್ಯಲ್ಲೋ ಅಂತ ಬೈಕೋಬೇಡಿ ಫ್ರೆಂಡ್ಸ್. ನಮ್ಮ ಹಳ್ಳಿ ಜನ ಡೈಲಿ ನೋಡ್ತಿರ್ತಾರೆ, ಆದರೆ ನಮ್ಮ ದಿಲ್ಲಿ ಜನ ಯಾವತ್ತೂ ನೋಡಲ್ಲ. ನಮ್ಮ ಹಳ್ಳಿ ಜನ ಕಷ್ಟಪಟ್ಟರೆ ಮಾತ್ರ ನಮ್ಮ ದಿಲ್ಲಿ ಜನ ಮೂರೊತ್ತು ಕೂತ್ಕೊಂಡು ಗಡತ್ತಾಗಿ ತಿನ್ನೋಕ್ಕೆ ಆಗೋದು. ನೋಡಿ, ನಮ್ಮ ರೈತರು ಎಷ್ಟು ಕಷ್ಟಪಡ್ತಿದ್ದಾರೆ. ಆವತ್ತಿನ ದಿನ ಎಷ್ಟು ಬಿಸಿಲಿತ್ತು ಗೊತ್ತಾ, ತುಂಬಾ ಬಿಸಿಲಿತ್ತು. ಆ ಬಿಸಿಲನ್ನು ಕೂಡ ಲೆಕ್ಕ ಮಾಡ್ದೇ ನಮಗೋಸ್ಕರ, ನಮ್ಮ ದೇಶಕ್ಕೋಸ್ಕರ ದುಡಿತಿದ್ದಾರಲ್ಲ, ಅದಲ್ವ ಶ್ರಮ ಅಂದರೆ. ನನಗೆ ಈ ವ್ಯವಸಾಯ ಅದ್ರ ಬಗ್ಗೆ ನಿಜವಾಗ್ಲೂ ಕೂಡ ಒಂದು ಪೈಸಾ ಅಷ್ಟು ಕೂಡ ನಾಲೆಡ್ಜ್ ಇಲ್ಲ ಫ್ರೆಂಡ್ಸ್. ನಾನು ಪ್ರತಿ ಸತಿ ಕೂಡ ನಂಜನಗೂಡಿಗೆ ಹೋಗಬೇಕಾದ್ರೆ ಅದೇ ರೋಡಲ್ಲೇ ಹೋಗೋದು. ಪ್ರತಿ ಸಲ ಕೂಡ ತುಂಬ ಹಸಿರಾಗಿ ಕಾಣೋದು ಆ ರೋಡು. ಆ ಕಡೆ ಈ ಕಡೆ ಎರಡು ಕಡೆಯೂ ತುಂಬ ಹಸಿರಾಗಿ ಕಾಣೋದು. ಈ ಸತಿ ಬಂದು ಎಲ್ಲನೂ ಕೂಡ ಕಟ್ ಮಾಡಿ ಭತ್ತ ಎಲ್ಲ ಬೇರೆ ಮಾಡ್ತಿದ್ರು ಅನಿಸುತ್ತೆ. ನಂಗೆ ಅಷ್ಟು ಗೊತ್ತಾಗಲಿಲ್ಲ. ನಮಗೆ ಅದನ್ನೆಲ್ಲ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ, ಬಟ್ ಮಾಡೋಕ್ಕೂ ಅಷ್ಟೇ ಕಷ್ಟ ಅನಿಸುತ್ತೆ. ಅದೇನೇ ಇರಲಿ ಫ್ರೆಂಡ್ಸ್, ಈ ಒಂದು ಪರಿಸರ ನೋಡ್ತಿದ್ರೆ ಹೇಗೆ ಅನಿಸುತ್ತೆ ಗೊತ್ತಾ, ನಾವು ತಲುಪೋ ಜಾಗಕ್ಕಿಂತ ನಾವು ಹೋಗೋ ದಾರಿನೇ ಸುಂದರವಾಗಿರುತ್ತೆ ಅಂತ ಅನಿಸುತ್ತೆ ಅಲ್ವಾ. ನನ್ನ ರೂಲ್ಸ್ ಹೆಂಗೆ ಗೊತ್ತಾ, ನಮ್ಮ ಗುರಿ ದೊಡ್ಡದಾಗಿರಬೇಕು, ನಾವು ಹೋಗೋ ದಾರಿ ಚಾಲೆಂಜಿಂಗ್ ಆಗಿರಬೇಕು. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಭತ್ತನ ಏನು ಸಕ್ಕದಾಗಿ ಗುಡ್ಡೆ ಹಾಕಿದ್ದಾರೆ ಅಂತ. ನೋಡೋಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತಲ್ವ? ಇಷ್ಟ ಆಗುತ್ತೆ, ಬಟ್ ಏನಂತಂದರೆ ಆ ಭತ್ತ ಬೆಳಿಬೇಕಾದ್ರೆ ಅವರು ಬೆವರು ಸುರಿಸಿರಲ್ಲ ಫ್ರೆಂಡ್ಸ್, ರಕ್ತ ಸುರಿಸಿರ್ತಾರೆ. ದಯವಿಟ್ಟು ಅನ್ನನ ವೇಸ್ಟ್ ಮಾಡಬೇಡಿ ಅಂತ ದೊಡ್ಡವರು ಹೇಳ್ತಾರೆ ಅಲ್ವಾ. ಯಾಕಂದರೆ ಆ ದೊಡ್ಡವ್ರಿಗೆ ಗೊತ್ತಿರುತ್ತೆ ಅದ್ರ ವ್ಯಾಲ್ಯೂ ಏನಂತ. ನಾ ಹೇಳೋದೊಂದೇ, ದಯವಿಟ್ಟು ನಿಮ್ಮ ಕೈಲಾದರೆ ನಿಮ್ಮ ಮಕ್ಕಳನ್ನ ಈ ಥರ ಜಾಗಗಳಿಗೆ ಕರ್ಕೋಗಿ ಲೈವಾಗಿ ತೋರಿಸಿ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ. ಮುಂದೆ ಬರೋ ಪ್ರತಿಯೊಬ್ಬರ ಜನ್ರೇಷನ್ಗೂ ಕೂಡ ಈ ವ್ಯಾಲ್ಯೂಸ್ ಗೊತ್ತಾಗಬೇಕು. ಇಲ್ಲ ಅಂತಂದರೆ ಯಾರಿಗೂ ಅರ್ಥ ಆಗಲ್ಲ. ಅಲ್ಲಿ ಯಾರೋ ಬೆಳೆದ್ರು, ಇಲ್ಲಿ ಯಾರೋ ತಿಂದರು, ಇಲ್ಲಿ ಏನೋ ಬಿಸಾಕಿದ್ರು, ಆಮೇಲೆ ಇನ್ಯಾರಿಗೂ ಮರ್ಯಾದೆ ಇರಲ್ಲ, ಕಷ್ಟಪಡೋರಿಗೆ ಬೆಲೆನೇ ಇರಲ್ಲ, ಹಂಗಾಗೋಗುತ್ತೆ. ಸೊ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಥ್ಯಾಂಕ್ ಯು, ಬಾಯ್.